ಕುಡಿಯುವ ನೀರಿಗಾಗಿ ನಿರ್ಮಿಸಿದ್ದ ಮಲಪ್ರಭಾ ನದಿಯ ಬಲದಂಡೆ ಕಾಲುವೆಯನ್ನ ದುಷ್ಕರ್ಮಿಗಳು ಧ್ವಂಸ ಮಾಡಿರೋ ಘಟನೆ ಗದಗ ಜಿಲ್ಲೆಯ ಲಿಂಗದಾಳ ಗ್ರಾಮದಲ್ಲಿ ನಡೆದಿದೆ. ಕಾಲುವೆ ಒಡೆದಿದ್ರಿಂದ ನೀರು ವ್ಯರ್ಥವಾಗಿ ಹರಿಹೋಗ್ತಾ ಇದೆ. ಕಟಾವಿಗೆ ಬಂದಿದ್ದ ಅಕ್ಕಪಕ್ಕದ ಜಮೀನಲ್ಲಿ ಬೆಳೆದಿದ್ದ ಬೆಳೆಯೆಲ್ಲ ಜಲಾವೃತಗೊಂಡು ನಾಶವಾಗ್ತಿದೆ. ಬರಗಾಲದ ಹಿನ್ನೆಲೆಯಲ್ಲಿ ಗದಗ ಜಿಲ್ಲಾಡಳಿತ ಕುಡಿಯುವ ನೀರಿಗಾಗಿ ಈ ಕಾಲುವೆಯಿಂದ ನೀರನ್ನ ಹರಿಸಿತ್ತು. ಇದನ್ನ ಸಹಿಸದ ಯಾರೋ ದುಷ್ಕರ್ಮಿಗಳು ರಾತ್ರೋರಾತ್ರಿ ಜೆಸಿಬಿ ತಂದು ಕಾಲುವೆಯನ್ನೇ ಧ್ವಂಸಗೊಳಿಸಿದ್ದಾರೆ. ಸದ್ಯ ಅಧಿಕಾರಿಗಳು ನೀರು ಹರಿಸುವುದನ್ನು ನಿಲ್ಲಿಸಿದ್ದಾರೆ. ಒಂದು ಕಡೆ ಬೆಳೆ ನಾಶವಾದರೆ ಮಗದೊಂದು ಕಡೆ ಕುಡಿಯೋ ನೀರಿಗೂ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎರಡು ತಾಲೂಕು ನಡುವೆ 25 ಕೆರೆ ನೀರು ತುಂಬಿಸೋದ್ರಿ ಇದು. ಈಗ ಒಂದು 2 ದಿನ 3 ದಿನ ಆತ್ರಿ ಹೊಡೆದು ರಾತ್ರಿ ಹೊಡೆದಿರ್ಬೋದ್ರಿ. ಇದು ಕುಡಿಯಾಕ ನೀರು ಇಲ್ಲದ ಸಂಬಂಧ ಬಿಟ್ರೆ ಇವರು ರೈತರಿಗೆ ಆಶೀಸ್ ಕೊಡವಲ್ರಿ ಇವರು. ಈಗ ಹೊಡೆದು ವೇಸ್ಟ್ ಆಗಿ ಹೊಂಟು ಅಧಿಕಾರಿಗಳು ಬಂದು ನೋಡಿಲ್ಲ. ಈಗ ಕಡ್ಲಿ ಅವು ಎಲ್ಲ ಬೆಳೆ ಸಹಿತ ನೀರು ಹಾಯಿಸಿ ಕೊಡವಲ್ರಿ ಇವರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭೀಮನಗೌಡ. ಎಂತ ಕೆಟ್ಟ ಜನ ರೀ ಇವರು ಯಾರು ಅಂತ ಪತ್ತೆ ಹಚ್ಚೋದು ಹೇಗೆ? ಇದು ಒಂದ್ ರೀತಿ ಸವಾಲಾ ಹೇಗೆ? ಹೌದು ದಿವ್ಯ ಜೊತೆ ಏನಂತಂದ್ರೆ ಒಂದ್ ರೀತಿ ಗದಗ ಜಿಲ್ಲೆಯಲ್ಲಿ ನೀರಿಗೆ ತತ್ಸಾರ ಪಡ್ತಾ ಇದ್ರೆ ಅದೇ ಕೆಲವು ಕಿಡಿಗೇಡಿಗಳು ಕಾಲುವೆ ಧ್ವಂಸ ಮಾಡುವ ಮೂಲಕ ಆ ರೈತರ ಬೆಳೆಯನ್ನ ನಾಶ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಒಂದ್ ರೀತಿ ಕಣ್ಮುಚ್ಕೊಂಡು ಕೂಳ್ತಿದ್ದಾರೆ ಅಂತಾನೆ ಹೇಳ್ಬೋದು. ಕಳೆದ 3-4 ದಿನಗಳಿಂದ ಕಾಲುವೆ ಹೊಡೆದ್ರು ಕೂಡ ಯಾವೊಬ್ಬ ಅಧಿಕಾರಿ ಕೂಡ ಈ ಕಡೆ ಸುಳಿದಿಲ್ಲ, ರೈತರ ಕಷ್ಟಗಳನ್ನ ಆಲಿಸುವಂತ ಕೆಲಸ ಮಾಡಿಲ್ಲ. ಹಂಗಾಗಿ ರೈತರು ನೀರಾವರಿ ಇಲಾಖೆ ವಿರುದ್ಧ ಒಂದ್ ರೀತಿ ಹಿಡಿಶಾಪ ಹಾಕ್ತಾ ಇದಾರೆ ಅಂತ ಹೇಳ್ಬೋದು ದಿವ್ಯ ಜ್ಯೋತಿ. ಓಕೆ ಭೀಮನಗೌಡ, ಹಾಗಿದ್ರೆ ಈಗ ಇದರ ವಿರುದ್ಧ ಏನ್ ಕ್ರಮ ಜರುಗಿಸಲಾಗಿದೆ? ನೀರನ್ನ ಸದ್ಯಕ್ಕೆ ನಿಲ್ಲಿಸಲಾಗಿದೆ ಅಂತ. ಹಾಗಿದ್ರೆ ಜನಕ್ಕೆ ನೀರ್ ಬೇಕು ಅನ್ನೋದಾದ್ರೆ ಕುಡಿಯೋ ನೀರಿಗೆ ಏನ್ ಮಾಡ್ಬೇಕು ಅಂತ? ಸದ್ಯಕ್ಕೆ ಅದು ಯಾರು ಕಿಡಿಗೇಡಿಗಳು ಕಾಲುವೆ ಹೊಡೆದಿದ್ದಾರೆ ಎಂಬುದನ್ನ ಪತ್ತೆ ಹಚ್ಚಬೇಕಾಗಿದೆ. ಹಾಗಾಗಿ ಪೊಲೀಸರು ಕೂಡ ಈ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ರೋಣ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಇದೇನಂತಂದ್ರೆ ಗದಗ ಜಿಲ್ಲೆಯ ನರಗುಂದ ಮತ್ತು ರೋಣ ತಾಲೂಕಿನ ಸುಮಾರು 25 ಕೆರೆಗಳಿಗೆ ನೀರು ತುಂಬಿಸುವಂತ ಒಂದು ಮಹತ್ವದ ಯೋಜನೆ ಆಗಿತ್ತು. ಬರಗಾಲ ಆವರಿಸಿದ್ರಿಂದ ಜಿಲ್ಲೆಯ ಜನ ನೀರಿಗಾಗಿ ಹಾಹಾಕಾರ ಪಡ್ತಾ ಇದ್ದಾರೆ. ಹಾಗಾಗಿ ಜನ ಜಾನುವಾರುಗಳಿಗೆ ನೀರಿನ ಒಂದು ಅಭಾವ ನೀಗಿಸ್ಕೋಸ್ಕರ ನರಗುಂದ ಮತ್ತು ರೋಣ ತಾಲೂಕಿನ 2 ತಾಲೂಕಿನ 25 ಕೆರೆಗಳಿಗೆ ನೀರು ತುಂಬಿಸುವಂತ ಯೋಜನೆ. ಇಂಥ ಯೋಜನೆಗಳಿಗೆ ಏನು ಕಾಲುವೆ ಮೂಲಕ ನೀರು ಬಿಟ್ಟಿದ್ರು. ಇದನ್ನ ಕಿಡಿಗೇಡಿಗಳು ರೋಣ ತಾಲೂಕಿನ ಒಂದು ಬೆಳವಣಿಗೆ ಗ್ರಾಮದ ಬಳಿ ಈ ಕಾಲುವೆಯನ್ನ ರಾತ್ರೋರಾತ್ರಿ ಹೊಡೆದಾಕಿದ್ದಾರೆ. ಆದ್ರೆ ಇದ್ರ ಯಾರು ಹೊಡೆದಿದ್ದಾರೆ, ಯಾಕೆ ಹೊಡೆದಿದ್ದಾರೆ ಅನ್ನೋದು ಇನ್ನೂವರೆಗೂ ಕೂಡ ಅದ್ರ ಗೊತ್ತಾಗಿಲ್ಲ. ಈ ಪೊಲೀಸ್ ತನಿಖೆಯ ನಂತರ ಗೊತ್ತಾಗಲಿದೆ ದಿವ್ಯ. ಥ್ಯಾಂಕ್ ಯು ಭೀಮನಗೌಡ ನಿಮ್ಮೆಲ್ಲ ಮಾಹಿತಿಗೆ.